ನಾವೇ ರೈತರ ಕೊಟ್ಟು ಹಾ. ನಮ್ ಮಗನ್ನ ರೈತರ ಮಗಳು ಮಾಡ್ಕೊಂಬರಕ್. ವಾವ್ ಸೂಪರ್ ಇದು ಹೌದನ್ರಿ? ಇದು ಮಾತು ಸರ್. ಅಣ್ಣ ನಿಮ್ಮ ಹೆಸರು? ಬಸವನಗೌಡ ಅಂತ, ಅಣ್ಣ ಯಾವ ಊರಣ್ಣ? ಬಿಳಿಚೋಡು. ಓ ಇದೇ ಬಿಳ್ಚೋಡು. ಇದೆ ಬಿಳಿಚೋಡು. ಅಣ್ಣ ನೀವ್ ಏನ್ ವೃತ್ತಿ ಮಾಡ್ತೀರಣ್ಣ? ರೈತರು ನಾವು. ರೈತರು. ರೈತರು. ಸರ್ ಈಗ ನೀವು ರೈತರು, ರೈತರ ಮಕ್ಕಳಿಗೆ ಹೆಣ್ಣು ಯಾಕೆ ಕೊಡ್ತಾ ಇಲ್ಲ? ಹೆಣ್ಣು ಯಾಕೆ ಕೊಡ್ತಿಲ್ಲ ಅಂದ್ರೆ ಮತ್ತೆ ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಿಲ್ಲ, ಈಗ ಬಹಳ ಅಪೋಸಿಟ್ ಆಗೈತಿ. ಹಂಗಾಗಿ ಈಗ ರೈತರಿಗೆ ಹೆಣ್ಣು ಕೊಡಲ್ಲ ಅಂದ್ರೆ ಕೇಳ್ಬೇಕು, ಯಾಕೆ ಕೊಡಲ್ಲ? ರೈತರು ಏನಾಗಿದ್ದಾರೆ? ರೈತರಲ್ದಲ್ಲೇ ಪ್ರಪಂಚ ನಡೀತೈತ, ರೈತರೇ ಬೇಕು. ಹೌದು. ಇಡೀ ಕರ್ನಾಟಕದೊಳಗೆ ರೈತನೇ ಅನ್ನದಾತ, ದೇಶಕ್ಕ ಅನ್ನದಾತ. ಹೌದು. ಹೌದ್ರಾ? ಸರ್ ಈಗ ನಿಮಗೆ ಒಬ್ಬ ಮಗ ಇಲ್ಲ ಮಗಳಿದ್ರ ಅನ್ಕೊಳ್ಳಿ, ನೀವು ಏನ್ ಮಾಡ್ತೀರಿ? ನಿಮ್ ಮಗಗೆ ಹೆಣ್ಣು ಕೊಡ್ತಾರ? ನಮ್ಮ ಮಗಳು ಒಬ್ಬಳ ಅದಾಳ ಅಂದ್ರೆ ನೌಕರಿಗಾರ ನೋಡ್ತೀವಿ ನಾವು. ಹೌದು. ಹೌದ್ರಾ? ನೌಕರಿಗಾರ ನೋಡಿಕೆ ಮಗಳು ಸುಖವಾಗಿರ್ಲಿ ಅಂದು ಕೊಡ್ತೀವಿ. ಹೌದು. ಅದೇ ಮಗಗ ಅಂದ್ರೆ ಈಗ ನಾವೇ ನೌಕರಿಗಾರ ಹುಡುಕಿದ್ರೆ, ಈಗ ಮಗಳಿಗೆ ನೌಕರಿಗಾರ ಹುಡುಕಿದ್ರೆ ನನ್ ಮಗ್ ಮತ್ತೆ ನೌಕರಿಗಾರ ರೈತರ ಮಗಳನ್ನ ಕೇಳಿದ್ರೆ ಹೆಂಗ್ ಕೊಡ್ತಾರೆ? ಕೊಡಲ್ಲ. ನಾವೇ ರೈತರ ಕೊಟ್ಟು ನಮ್ ಮಗನ್ನ ರೈತರ ಮಗಳು ಮಾಡ್ಕೊಂಬರಕ್. ವಾವ್ ಸೂಪರ್ ಇದು ಹೌದನ್ರಿ? ಇದು ಮಾತು ಸರ್. ಅವಾಗ ಏನೋ ಸಂಬಂಧಗಳು ಬೆಳಿತಾವು. ಈಗ ಸಂಬಂಧಗಳು ನಮ್ ಮಗಳನ್ನ ರೈತರ ಮಗಳು ಕೊಟ್ಟಿವನ್ನು ಅದ್ರೊಳಗೆ ನಮ್ ಕುಟುಂಬನೇ ಅಲ್ಲಿ ಆಗಿರ್ತೈತಿ. ಆ ಕುಟುಂಬದೊಳಗೆ ನಮ್ ಮಗ್ ತರ್ಬೋದು. ಹೌದೌದು. ಹೌದ್ರಾ? ಅವಾಗ ಸಂಬಂಧಗಳು ಬೆಳಿತಾವೆ. ನೀವ್ ಹೆಂಗ್ ಮದುವೆ ಆಗಿರೋದು? ನಮ್ಮ ರೈತರಾಗ ಮದುವೆ ಆಗಿದೀವಿ. ನಮ್ಮ ಅಕ್ಕನ ಮಗಳ ಮದುವೆ ಆಗಿದೀವಿ. ನಮ್ಮ ಮಕ್ಕಳ ಮಗಳ ಮದುವೆ ಆಗಿ ನಮ್ ಕುಟುಂಬದಿಂದ 4 ಮದುವೆ ಆಗಿದೀವಿ. 4 ಜನ ನಮ್ ರೈತರೇ. ಅವಾಗ ನೋಡಿ ರೈತರಿಗೆ ಹೆಣ್ಣು ಕೊಟ್ರ ಹೆಣ್ಣು ಕೊಡ್ತಾರೆ ಅಲ್ವಾ? ಹೌದು. ನಿಮ್ಮ ಒಂದು ಆಸೆ ಏನಪ್ಪಾ ಅಂದ್ರೆ ನಮ್ಮ ರೈತರ ಮಗ್ಗೆ ಹೆಣ್ಣು ಕೊಡಬೇಕು. ಅದೇ ರೈತರ ನಮ್ಮ ಮಗಗಾದ್ರೂ ರೈತರ ಮಕ್ಕಳೇ ತರಬೇಕು. ಇದು ಸರ್ ಮಾತು ಅಂದ್ರೆ ನಿಜವಾಗ್ಲೂ ಸಖತ್ ಮಾತಾಡಿದ್ರ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.